ವಿದ್ಯಾರ್ಥಿಗಳ ನಮಸ್ಕಾರ. ಕನ್ನಡ IAS ಅಕಾಡೆಮಿಯ ಕ್ವಿಜ್ಗೆ ಸ್ವಾಗತ. ಇವತ್ತು ನಾವು 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡಲಿದ್ದೇವೆ. ಸರಿ, ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಬಿಟ್ಟಿರ್ತೀವಿ, ಅದನ್ನು ನೀವು ನೋಡ್ಬೋದು. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ನಿಮಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮೊದಲನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇದು, ಇನ್ ದ ಫಸ್ಟ್ ಲೋಕಸಭಾ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇನ್ ಅಪೋಸಿಷನ್ ವಾಸ್ ಅ ಸ್ವತಂತ್ರ ಪಾರ್ಟಿ. ಮೊದಲ ಲೋಕಸಭೆಯಲ್ಲಿ ಅತಿ ದೊಡ್ಡ ವಿರೋಧ ಪಕ್ಷ ಸ್ವತಂತ್ರ ಪಾರ್ಟಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆಯಾ ಇದು? ಇಲ್ಲ, ಗೊತ್ತಿಲ್ಲ. ಕ್ವಶನ್ ಮಾರ್ಕ್ ಇಡೋಣ. ನೆಕ್ಸ್ಟ್, ಇನ್ ಲೋಕಸಭಾ ಅ ಲೀಡರ್ ಆಫ್ ಅಪೋಸಿಷನ್ ವಾಸ್ ರೆಕಗ್ನೈಸ್ಡ್ ಫಾರ್ ದ ಫಸ್ಟ್ ಟೈಮ್ ಇನ್ 1969. ಗೊತ್ತಿದೆಯಾ ಇದು? ಇಲ್ಲ, ಡೌಟ್ ಇಡೋಣ. ನೆಕ್ಸ್ಟ್, ಇನ್ ದ ಲೋಕಸಭಾ ಇಫ್ ಪಾರ್ಟಿ ಡಸ್ ನಾಟ್ ಹ್ಯಾವ್ ಮಿನಿಮಮ್ 75 ಮೆಂಬರ್ಸ್ ಇಟ್ಸ್ ಲೀಡರ್ ಕೆನಾಟ್ ಬಿ ರೆಕಗ್ನೈಸ್ಡ್ ಆ್ಯಸ್ ಅ ಲೀಡರ್ ಆಫ್ ಅಪೋಸಿಷನ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? 75 ಮೆಂಬರ್ಸ್? ನೋ. ಎಷ್ಟಿರಬೇಕು? 10% ಇರಬೇಕು, ಅಂದರೆ 55 ಇರಬೇಕು ಮೆಂಬರ್ಗಳ ಸಂಖ್ಯೆ. ಸೊ ಇದು ಆನ್ಸರ್. ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಈಗ ಸ್ಟೇಟ್ಮೆಂಟ್ 3 ರಾಂಗ್ ಆಗ್ತಾ ಇರೋದ್ರಿಂದ ಅದರ ಮೇಲೆ ನಾವು ಯಾವುದಾದ್ರೂ ಉತ್ತರವನ್ನು ಕಂಡು ಹಿಡಿಬೋದು ಅಂತ ಚೆಕ್ ಮಾಡೋಣ. 2018ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇವೆ ಅಂತ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ 3 ರಾಂಗ್ ಇದೆ. ಸೊ ಸ್ಟೇಟ್ಮೆಂಟ್ 3 ರಾಂಗ್ ಇರೋದ್ರಿಂದ ಆಪ್ಷನ್ ಎ ರಾಂಗ್ ಆಗ್ತಾ ಇದೆ, ಆಪ್ಷನ್ ಸಿ ರಾಂಗ್ ಆಗ್ತಾ ಇದೆ, ಆಪ್ಷನ್ ಡಿ ರಾಂಗ್ ಆಗ್ತಾ ಇದೆ. ಇಲ್ಲೆಲ್ಲ 3 ಇದೆ ನೋಡಿ, ಇದು ರಾಂಗ್ ಇದೆ. ಆದ್ದರಿಂದ ನಮಗೆ ಉಳಿತಾ ಇರುವಂಥ ಆಪ್ಷನ್ನು 2 ಮಾತ್ರ. ಓಕೆ, ನಾವು ಬಿ ಅನ್ನು ರೈಟ್ ಅಂತ ಹಾಕ್ಕೊಳ್ಬೋದು. ಬಟ್ ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಏನಂತ ಅಂದರೆ, ಇನ್ ಲೋಕಸಭಾ ಲೀಡರ್ ಆಫ್ ಅಪೋಸಿಷನ್ ವಾಸ್ ರೆಕಗ್ನೈಸ್ಡ್ ಫಸ್ಟ್ ಟೈಮ್ ಇನ್ 1969 ಅಂತ ಕೊಟ್ಟಿದ್ದಾರೆ. ಸೊ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗ್ತಾ ಇದೆ ನಾವು ಉತ್ತರ ಜೊತೆ ಕಂಪೇರ್ ಮಾಡಿ ನೋಡಿದಾಗ. ಈಗ ಸ್ವಲ್ಪ ಥಿಂಕ್ ಮಾಡೋಣ. ಹೇಗೆ ಥಿಂಕ್ ಮಾಡೋಣ ಅಂತ ಅಂದರೆ, ಸ್ವಲ್ಪ ನೋಡಿ, ಆಲೋಚನೆ ಮಾಡಿ. 1947ರಿಂದ 1952ರವರೆಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇತ್ತು. 52ರಲ್ಲಿ ಚುನಾವಣೆ ಆಯಿತು. 52ರಿಂದ 66ರವರೆಗೂ ನೆಹರು ಅವರಿದ್ದರು. 65ನೇ ಇಸ್ವಿವರೆಗೂ ಕೂಡ ನೆಹರು ಅವರಿದ್ದರು. ಆಮೇಲೆ 67ರವರೆಗೂ ಏನಾಗಿತ್ತು ಅಂತ ಅಂದರೆ, ಕಾಂಗ್ರೆಸ್ಸೇ, ಬೇರೆ ಬೇರೆ ರಾಜ್ಯಗಳು ಕೂಡ ಕಾಂಗ್ರೆಸ್ಸೇ ಆಡಳಿತದಲ್ಲಿತ್ತು. ಹಾಗಾಗಿ ವಿರೋಧ ಪಕ್ಷ ಅನ್ನೋದೇ ಇರಲಿಲ್ಲ. ಓಕೆ, ಲೋಕಸಭೆಯಲ್ಲಿ ವಿರೋಧ ಪಕ್ಷ ಅನ್ನೋದೇ ಇರಲಿಲ್ಲ. ಹಾಗಾಗಿ ಸರಿ ಇದ್ದಿರ್ಬೋದು ಎರಡನೇ ಸ್ಟೇಟ್ಮೆಂಟು. ಆದರೆ ಒಂದನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ರಾಂಗ್ ಇದೆ. ಯಾಕೆ? ಅದ್ರ ಬಗ್ಗೆ ನಮಗೆ ಎಲ್ಲೂ ಕೂಡ ಮಾಹಿತಿ ನಾವು ಇಲ್ಲಿವರೆಗೂ ಓದೇ ಇಲ್ಲ. ಸೊ ಅದು ರಾಂಗ್ ಇರ್ಬೋದು ಅಂತ ನಾವು ಗೆಸ್ ಮಾಡಿ ಬಿ ಅಂತ ಆನ್ಸರ್ ಹಾಕ್ಬೋದು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. 2018ರಲ್ಲಿ ಕೇಳಿದ್ದಾರೆ. ಕರೆಕ್ಟ್ ಯಾವುದು ಇದೆ ಅಂತ ಕೇಳ್ತಾ ಇದ್ದಾರೆ. ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಅಂದರೆ ಬಹುದು, ಪ್ಲೇಸ್ ಅ ಪರ್ಟಿಕ್ಯುಲರ್ ಲಾ ಇನ್ 9th ಶೆಡ್ಯೂಲ್. 9ನೇ ಅನುಸೂಚಿಯಲ್ಲಿ ಇಡಬಹುದು ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಮ್ಮ ಪಾರ್ಲಿಮೆಂಟ್, ಸಂಸತ್ತು ಯಾವುದೇ ಒಂದು ಕಾನೂನನ್ನು 9th ಶೆಡ್ಯೂಲ್ನಲ್ಲಿ ಇಡಬಹುದು ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ ಅಂತ ಇದೆ. ಇಡಬಹುದು, ಇಡದೇನೂ ಇರ್ಬೋದು. ಎಸ್, ಹೌದು, ಸರಿಯಾದ ಉತ್ತರ. ನೆಕ್ಸ್ಟ್, ದ ವ್ಯಾಲಿಡಿಟಿ ಆಫ್ ಲಾ ಪ್ಲೇಸ್ಡ್ ಇನ್ 9th ಶೆಡ್ಯೂಲ್. ವ್ಯಾಲಿಡಿಟಿ, ಅದರ ವ್ಯಾಲಿಡಿಟಿ ಕೆನಾಟ್ ಬಿ ಎಕ್ಸಾಮೈನ್ಡ್ ಬೈ ಎನಿ ಕೋರ್ಟ್ ಆ್ಯಂಡ್ ನೋ ಜಜ್ಮೆಂಟ್ ಕ್ಯಾನ್ ಮೇಡ್ ಆನ್ ಇಟ್. ಇಲ್ಲಿ 9th ಶೆಡ್ಯೂಲ್ನಲ್ಲಿ ಏನು ಇಡ್ತಾರಲ್ಲ ಕಾನೂನು, ಈ ಕಾನೂನನ್ನು, ಈ ಕಾಯ್ದೆಯನ್ನು ಯಾವುದೇ ಕೋರ್ಟ್ನಲ್ಲಿ ಪರೀಕ್ಷೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅದನ್ನು ರೂಲ್ಸ್ ಮಾಡಿದ್ರು ಪಾರ್ಲಿಮೆಂಟ್ನವರು, ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಸ್ಕ್ರ್ಯಾಪ್ ಮಾಡಿದೆ, ರದ್ದು ಮಾಡಿದೆ. ಏನು ಹೇಳಿದೆ ಸುಪ್ರೀಂ ಕೋರ್ಟ್? ನಾವು ನ್ಯಾಯಾಂಗ ವಿಮರ್ಶೆಯನ್ನು ಮಾಡುತ್ತೇವೆ ಅಂತ ಹೇಳಿದೆ. ಆದ್ದರಿಂದ ಇದರ ಆನ್ಸರ್ ಎ ಆಗುತ್ತೆ. ನಿಮ್ಗೆ ನಾನು ಈಗಾಗಲೇ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ನಮ್ಮ ದೇಶದಲ್ಲಿ ಏನೇ ಆದರೂ ಕೂಡ ಅದನ್ನು ವಿಮರ್ಶೆ ಮಾಡುವಂಥ ಅಧಿಕಾರ ಯಾರಿಗಿದೆ? ಸುಪ್ರೀಂ ಕೋರ್ಟ್ಗಿದೆ. ಯಾಕೆ? ಸುಪ್ರೀಂ ಕೋರ್ಟ್ ಈಸ್ ದ ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಅರ್ಥ ಆಗಿದೆಯಾ? ಹಾಗೆಯೇ ಸಂವಿಧಾನದಲ್ಲಿ ಏನು ಬರೆದಿದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಅದರ ಫೈನಲ್ ಇಂಟರ್ಪ್ರಿಟರ್, ಅದನ್ನು ವ್ಯಾಖ್ಯಾನಕಾರ ಯಾರು, ಕೊನೆಯ ವ್ಯಾಖ್ಯಾನಕಾರ ಯಾರು ಅಂತ ಅಂದರೆ ಸುಪ್ರೀಂ ಕೋರ್ಟ್. ಆದ್ದರಿಂದ ಇದರ ಉತ್ತರ ಎ. ನೆಕ್ಸ್ಟ್, ರೂಲ್ ಆಫ್ ಲಾ ಇಂಡೆಕ್ಸ್ ರಿಲೀಸ್ಡ್ ಬೈ. ಯಾರಿಂದ ರೂಲ್ ಆಫ್ ಲಾ ರಿಲೀಸ್ ಆಗುತ್ತೆ ಅಂತ ನೋಡೋದಾದರೆ ಇದರ ಉತ್ತರ ಡೈರೆಕ್ಟಾಗಿ ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ಅಂತ ಇದೆ. ಈ ರೀತಿ ಕೂಡ ನೇರವಾಗಿ ಪ್ರಶ್ನೆಗಳು ಬರುತ್ತೆ. 2018ರಲ್ಲಿ ಬಂದಿತ್ತು. ನೆಕ್ಸ್ಟ್, ಮೇನ್ಸ್ಗೆ ಹೋಗೋಣ ಡೈರೆಕ್ಟಾಗಿ. ಅಟಾರ್ನಿ ಜನರಲ್ ಅಂದರೆ ನಾನು ಹೇಳಿದ್ದೀನಿ, ಇವರು ಭಾರತ ಸರ್ಕಾರದ ವಕೀಲರು. ಇವರು ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರು, ಲೀಗಲ್ ಅಡ್ವೈಸರ್ ಆ್ಯಂಡ್ ಲಾಯರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಮತ್ತು ವಕೀಲರು, ಭಾರತ ಸರ್ಕಾರದ ಮುಖ್ಯ ವಕೀಲರು ಅಂತ ಇದೆ. ಇದನ್ನು ಬಗ್ಗೆ ಡಿಸ್ಕಸ್ ಮಾಡಿ ಅಂತ 2019ರಲ್ಲಿ 250 ಮಾರ್ಕ್ಸ್ಗಳಿಗೆ 250 ಪದಗಳಲ್ಲಿ 15 ಮಾರ್ಕ್ಸ್ಗಳಿಗೆ ಪ್ರಶ್ನೆ ಕೇಳಿದರು. ಈ ಉತ್ತರವನ್ನು ಯಾವ ರೀತಿ ಬರೆಯಬೇಕಂತ ನೋಡೋಣ. ದ ಕ್ವಶನ್ ಈಸ್ ಅ ಡೈರೆಕ್ಟ್ ಒನ್. ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಇಟ್ ರಿಕ್ವೈರ್ಸ್ ಟು ರೋಲ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಅಟಾರ್ನಿ ಜನರಲ್. ಅಂದರೆ ಅಟಾರ್ನಿ ಜನರಲ್ ಅವರ ಪಾತ್ರ ಮತ್ತು ಅವರ ಕರ್ತವ್ಯಗಳು ಏನು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇನ್ ಇಂಟ್ರಡಕ್ಷನ್ ಮೆನ್ಷನ್ ಆರ್ಟಿಕಲ್ 76 ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಪ್ರೊವೈಡ್ಸ್ ಅಪಾಯಿಂಟ್ಮೆಂಟ್ ಆಫ್ ಅಟಾರ್ನಿ ಜನರಲ್. ಅಂದರೆ ಈ ಒಂದು ಆರ್ಟಿಕಲ್ ಬಗ್ಗೆ ಮೆನ್ಷನ್ ಮಾಡಿ. ಇನ್ ಬಾಡಿ ಎಲಾಬರೇಟ್ ಆನ್ ಅಪಾಯಿಂಟ್ಮೆಂಟ್ ಆಫ್ ಟರ್ಮ್ಸ್ ಆಫ್ ಆಫೀಸ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ರೋಲ್ ಆಫ್ ಫಂಕ್ಷನ್ಸ್ ಪರ್ಫಾರ್ಮ್ ಬೈ ಹಿಮ್ ರೆಪ್ರೆಸೆಂಟಿಂಗ್ ಗೌರ್ಮೆಂಟ್. ಅಂದರೆ ಅವರ ನೇಮಕಾತಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಬರೀರಿ.
15 ಮಾರ್ಕ್ಸ್ಗಳಿಗಿದೆ ಇದು ಅಲ್ವಾ, ಅದು ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಲ್ವ. ಆದ್ದರಿಂದ ಕನ್ಕ್ಲೂಡ್ ಬೈ ಸ್ಟ್ರೆಸ್ಸಿಂಗ್ ನೀಡ್ ಫಾರ್ ಸಚ್ ಪೋಸ್ಟ್ ಫಾರ್ ಗೌರ್ಮೆಂಟ್ ಈಸ್ ಬಿಗ್ಗೆಸ್ಟ್ ಲಿಟಿಗಂಟ್ ಇನ್ ದ ಇಂಡಿಯನ್ ಕೋರ್ಟ್. ಅಂದರೆ ಆ ಒಂದು ಹುದ್ದೆ ಅಗತ್ಯತೆ ಏನಿದೆ ಅನ್ನೋದ್ರ ಬಗ್ಗೆ ಕನ್ಕ್ಲೂಡ್ ಮಾಡಿಬಿಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ನೋಡೋಣ. ತುಂಬ ವೇಗವಾಗಿ ಹೋಗ್ತಾ ಇದ್ದೀನಿ, ನೀವು ಕೂಡ ಅದನ್ನು ಕೀಪ್ ಅಪ್ ಮಾಡ್ಕೊಳ್ಳಿ. ಸರಿ, ಆರ್ಟಿಕಲ್ 76 ಮತ್ತು 78 ಏನು ಹೇಳುತ್ತೆ ಅಂತ ಅಂದರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬಗ್ಗೆ ಹೇಳುತ್ತೆ. ದ ಪ್ರೆಸಿಡೆಂಟ್ ಅಪಾಯಿಂಟ್ ಅಟಾರ್ನಿ ಜನರಲ್, ಇವರನ್ನ ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರೆ, ರಾಷ್ಟ್ರಪತಿಗಳು. ದ ಪರ್ಸನ್ ಹೂ ಈಸ್ ಅಪಾಯಿಂಟೆಡ್ ಬೈ ಶುಡ್ ಬಿ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಜಡ್ಜ್ ಆಗುವಂಥ ಅರ್ಹತೆ ಇರುವಂಥ ವಕೀಲರನ್ನು ನೇಮಕ ಮಾಡ್ತಾರೆ. ದ್ಯಾಟ್ ಮೀನ್ಸ್ ಈ ಶುಡ್ ಬಿ ಜಡ್ಜ್ ಆಫ್ ಸಮ್ ಕೋರ್ಟ್ ಫಾರ್ 5 years ಆರ್ ಆನ್ ಅಡ್ವೊಕೇಟ್ ಇನ್ ಸಮ್ ಕೋರ್ಟ್ ಆಫ್ 10 years. ಅಂದರೆ ಯಾವುದಾದ್ರೂ ಒಂದು ಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ಜಡ್ಜ್ ಆಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದೇ ಒಂದು ಹೈಕೋರ್ಟ್ನಲ್ಲಿ 10 ವರ್ಷ ಕಾಲ ವಕೀಲರಾಗಿ ಹುದ್ದೆಯನ್ನು ಮಾಡಿರಬೇಕು ಅನ್ನುವಂಥ ಒಂದು ಅರ್ಹತೆ ಇರುವವರನ್ನು ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡಲಾಗುತ್ತೆ. ಇನ್ನು ಅಟಾರ್ನಿ ಜನರಲ್, ಹಿ ಅಥವಾ ಶಿ ಮಸ್ಟ್ ಬಿ ಪರ್ಸನ್ ಕ್ವಾಲಿಫೈಡ್ ಟು ಬಿ ಅಪಾಯಿಂಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಆಲ್ಸೋ ಮಸ್ಟ್ ಹ್ಯಾವ್ ಬೀನ್ ಜಡ್ಜ್ ಆಫ್ ಸಮ್ ಕೋರ್ಟ್. ಅದಾಯಿತು. ಓಕೆ, ಇರದೆ ಅಪಾಯಿಂಟ್ಮೆಂಟ್ ಕ್ರೈಟೀರಿಯಾ ಇದೆ ಅದು. ದ ಟರ್ಮ್ ಆಫ್ ಆಫೀಸ್ ಆಫ್ ಅಟಾರ್ನಿ ಜನರಲ್ ಇಸ್ ನಾಟ್ ಫಿಕ್ಸ್ಡ್, ಅಂದರೆ ಅವರ ಹುದ್ದೆಯ ಅವಧಿ ಫಿಕ್ಸ್ ಆಗಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ, ಅದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ಫರ್ದರ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಕಂಟೈನ್ ಪ್ರೊಸೀಜರ್ ಆಫ್ ಗ್ರೌಂಡ್ಸ್ ಈಸ್ ರಿಮೂವಲ್, ಅವ್ರನ್ನ ಯಾವ ರೀತಿ ಅಧಿಕಾರದಿಂದ ತೆಗೆದುಹಾಕಬೇಕು ಅನ್ನೋದು ಕೂಡ ಮಾಹಿತಿ ಇಲ್ಲ. ಎಲ್ಲಿವರೆಗೂ ಪ್ರೆಸಿಡೆಂಟ್ ಅವರಿಗೆ ಓಕೆ ಅನಿಸುತ್ತೋ ಅಲ್ಲಿವರೆಗೂ ಅವರು ಅಧಿಕಾರದಲ್ಲಿ ಇರ್ತಾರೆ. ದಿಸ್ ಮೀನ್ಸ್ ದ್ಯಾಟ್ ಮೇ ಬಿ ರಿಮೂವ್ಡ್ ಬೈ ಪ್ರೆಸಿಡೆಂಟ್ ಆ್ಯಟ್ ಎನಿ ಟೈಮ್, ಯಾವಾಗ ಬೇಕಾದರೂ ತೆಗೆದುಹಾಕ್ತಾರೆ ಪ್ರೆಸಿಡೆಂಟ್ ಅವರನ್ನು ಆದರೆ ಸಾಮಾನ್ಯವಾಗಿ ಒಂದು ಹೊಸ ಸರ್ಕಾರ ಬಂತು ಅಂದರೆ, ಈಗ ಒಂದು BJP ಸರ್ಕಾರ ಇದೆಯಲ್ಲ, ಇವರು ತಮಗೆ ಬೇಕಾದವ್ರನ್ನ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ತಾರೆ. ಮುಂದಿನ ಸಾರಿ BJP ಸರ್ಕಾರ ಹೋಯಿತು ಅಂದರೆ, ಬೇರೆ ಸರ್ಕಾರ ಬಂತು ಅಂದರೆ ಅವ್ರು ಯಾರಿಗೆ ಬೇಕೋ ಅವ್ರನ್ನ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ಕೊಳ್ತಾರೆ. ಆ ರೀತಿ ಇರುತ್ತೆ ಅದು. ಇನ್ನು ಅಟಾರ್ನಿ ಜನರಲ್ ಆಸ್ ಅ ಚೀಫ್ ಲೀಗಲ್ ಅಡ್ವೈಸರ್, ಲಾಯರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ನೋಡೋದಾದರೆ, ಇವರು ಏನೇನು ಸಲಹೆ ಕೊಡ್ತಾರೆ ಅನ್ನೋದನ್ನು ನೋಡೋದಾದರೆ, ಪಾಯಿಂಟ್ ನಂಬರ್ 1, ಲಾ ಆಫೀಸರ್ ಇಂಪ್ಲೈಸ್ ದಟ್ ಎ ಪರ್ಸನ್ ಈಸ್ ಅ ಲಾಯರ್. ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ in no way a lawyer of his law office, as CJI is the head of the judiciary or state, justice, president, speaker, leads state. ಓಕೆ, ಅಂದರೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಸಲಹೆಗಾರ ಇದೆ, ಆದರೆ ಯಾರಿಗೆ? ರಾಷ್ಟ್ರಪತಿಗಳಿಗೆ. ಆದರೆ ಈ ಒಂದು ಅಟಾರ್ನಿ ಜನರಲ್ ಇದ್ದಾರಲ್ಲ, ಇವರು ಸಲಹೆಗಾರರು ಯಾರಿಗೆ? ಸರ್ಕಾರಕ್ಕೆ. ಲಾ ಆಫೀಸರ್. ಓಕೆ, ಇವರು ಲಾ ಆಫೀಸರ್. ಯಾರು? ಅಟಾರ್ನಿ ಜನರಲ್. ಆದರೆ CJI ಇದಾರಲ್ಲ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಅವರು ಲಾ ಆಫೀಸರ್ ಅಲ್ಲ, ಅವರು ನ್ಯಾಯಾಂಗದ ಮುಖ್ಯಸ್ಥರು. ಅವರು ಇನ್ ಲೈಮನ್ ಟರ್ಮ್ಸ್, ಚೀಫ್ ಜಸ್ಟಿಸ್ ಈಸ್ ಜಡ್ಜ್ ಆ್ಯಂಡ್ ಅಟಾರ್ನಿ ಜನರಲ್ ಈಸ್ ಎ ಲಾಯರ್. ಅರ್ಥ ಆಯ್ತಾ? ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ, ಅವರು ಜಡ್ಜ್ ನ್ಯಾಯಾಧೀಶರು, ಅಟಾರ್ನಿ ಜನರಲ್ ಅವರು ವಕೀಲರು. ಬೋತ್ ಹ್ಯಾವ್ ಡಿಸ್ಟಿಂಕ್ಟ್ ರೋಲ್ ಪ್ಲೇ, ಇಬ್ಬರೂ ಕೂಡ ವಿಭಿನ್ನವಾದಂತಹ ಪಾತ್ರಗಳಿವೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಈಸ್ ದ ಹೈಯೆಸ್ಟ್ ಲಾ ಆಫೀಸರ್ ಆಫ್ ದ ಕಂಟ್ರಿ. ಶಿ ಈಸ್ ದ ಚೀಫ್ ಲೀಗಲ್ ಅಡ್ವೈಸರ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸರ್ಕಾರಕ್ಕೆ ಸಲಹೆಯನ್ನು ಕೊಡೋದ್ರಲ್ಲಿ ಇವರೇ ಮುಖ್ಯಸ್ಥರಾಗಿರ್ತಾರೆ. ಇಡೀ ದೇಶದ ಲಾ ಆಫೀಸ್ ಅಂದರೆ ಕಾನೂನಿನ ಮುಖ್ಯಸ್ಥರು ಇವರೇ ಆಗಿರ್ತಾರೆ. ಕಾನೂನು ಆಫೀಸ್ ಇರುತ್ತಲ್ಲ, ಅದರ ಮುಖ್ಯಸ್ಥರಾಗಿರ್ತಾರೆ. ಮತ್ತು ಹಿ ಈಸ್ ರೆಸ್ಪಾನ್ಸಿಬಲ್ ಟು ಅಸಿಸ್ಟ್ ದ ಗೌರ್ಮೆಂಟ್ ಇನ್ ಇಟ್ಸ್ ಲೀಗಲ್ ಮ್ಯಾಟರ್ಸ್, ಅಂದರೆ ಕಾನೂನಾತ್ಮಕವಾದಂತಹ ವಿಷಯಗಳಲ್ಲಿ ಇವರು ಸಹಾಯ ಮಾಡ್ತಾರೆ ಸರ್ಕಾರಕ್ಕೆ. ಹಿ ಗಿವ್ಸ್ ಅಡ್ವೈಸ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾನ್ ಸಚ್ ಲೀಗಲ್ ಮ್ಯಾಟರ್ಸ್ ವಿಚ್ ಆರ್ ರೆಫರ್ಡ್ ಅಸೈನ್ಡ್ ಟು ಹಿಮ್ ಬೈ ಪ್ರೆಸಿಡೆಂಟ್ ಅಂಡರ್ ರೂಲ್ 143 ಪ್ರಕಾರ ಪ್ರೆಸಿಡೆಂಟ್ ಅವ್ರು ಏನು ಇವರಿಗೆ ಹೇಳ್ತಾರಲ್ಲ, ಆ ಒಂದು ಪಾಯಿಂಟ್ಸನ್ನು ಇವರು ಫಾಲೋ ಮಾಡ್ತಾರೆ. ಈ ಪರ್ಫಾರ್ಮ್ಸ್ ಸಚ್ ಅದರ್ ಡ್ಯೂಟೀಸ್ ಆಫ್ ಲೀಗಲ್ ಕ್ಯಾರೆಕ್ಟರ್ಸ್ ದ್ಯಾಟ್ ಆರ್ ರೆಫರ್ಡ್ ಆರ್ ಅಸೈನ್ ಟು ಹಿಮ್ ಬೈ ಪ್ರೆಸಿಡೆಂಟ್ ಮತ್ತೇನು ಹೇಳ್ತಾರೋ ಅದನ್ನೆಲ್ಲವನ್ನು ಕೂಡ ಇವರು ಫಾಲೋ ಮಾಡ್ತಾರೆ. ಈ ಡಿಸ್ಚಾರ್ಜಸ್ ದ ಫಂಕ್ಷನ್ ಕನ್ಫರ್ಡ್ ಬೈ ಹಿಮ್ ಬೈ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ ಎನಿ ಅದರ್ ಲಾ. ಮತ್ತು ಸಂವಿಧಾನದಿಂದ ಮತ್ತು ಸರ್ಕಾರ ಮಾಡುವಂಥ ಕಾನೂನಿಂದ ಇವ್ರಿಗೇನು ಪಾಯಿಂಟ್ಸ್ಗಳನ್ನ ಹೇಳ್ತಾರೋ ಅಥವಾ ಇವ್ರಿಗೇನು ಕೆಲಸವನ್ನು ಕೊಡ್ತಾರೋ ಅದನ್ನು ಇವರು ಸರಿಯಾಗಿ ನಡೆಸ್ತಾರೆ. ಇನ್ ದ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಆಫೀಸ್ ಡ್ಯೂಟೀಸ್ He appears on behalf of Government of India in all the courts case of Supreme Court Government of India is concerned. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಭಾಗವಹಿಸ್ತಾರೆ. ಬರೀ ಸುಪ್ರೀಂ ಕೋರ್ಟ್ನಲ್ಲ, ಇಡೀ ದೇಶದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿದ್ದರೂ ಕೂಡ ಹೋಗಿ ಇವರು ಅಲ್ಲಿ ಭಾಗವಹಿಸ್ಬೋದು. ಹೈಕೋರ್ಟ್ಗಳು ಕೂಡ ಹೋಗ್ಬೋದು. ಸರಿ, ಇಷ್ಟೆಲ್ಲ ಪಾಯಿಂಟ್ಸ್ಗಳಿವೆ. ಇವಾಗ ನೀವು ಈ ರೀತಿ ನೇರವಾಗಿ ಬರೀಬಾರ್ದು. ಪಾಯಿಂಟ್ ವೈಸಲ್ಲಿ ಸಾಧ್ಯ ಆದಷ್ಟು ಡಯಾಗ್ರಾಮ್ಗಳ ರೀತಿ, ಚಾರ್ಟ್ಗಳ ರೀತಿ ಬರೀಬೇಕು. ಈ ರೀತಿ ಎಲ್ಲ ಚಾರ್ಟ್ಗಳು ಹಾಕಿ ಬರೀಬೇಕು. ಆಗ ಮಾರ್ಕ್ಸ್ ಬರುತ್ತೆ ಎಕ್ಸಾಮಲ್ಲಿ, ಗೊತ್ತಿರಲಿ. ನಾನು ಕಲಿಸ್ಕೊಡ್ತೀನಿ ಮುಂದಿನ ವರ್ಷ, ಪ್ರಿಲಿಮ್ಸ್ ಆಗಲಿ ಅಥವಾ ಈಗ ಒಂದು ವಾರ ಅಥವಾ ಒಂದು 15 ದಿನದಲ್ಲಿ ಒಂದು ಕ್ಲಾಸ್ ಮಾಡೋಣ ಅದರ ಬಗ್ಗೆ. ಫಾಲೋವಿಂಗ್ ಆರ್ ರೈಟ್ಸ್ ಆಫ್ ದ AG, ಅಡ್ವೊಕೇಟ್ ಜನರಲ್ ಅವರ ಹಕ್ಕುಗಳೇನಿದೆ ಅಂತ ನೋಡೋದಾದರೆ, ಇನ್ ದ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಡ್ಯೂಟೀಸ್ ಹಿ ಈಸ್ ದ ರೈಟ್ ಟು ಅಡಿಯನ್ಸ್ ಇನ್ ಕೋರ್ಟ್ ಇನ್ ದ ಟೆರಿಟರಿ. ಅಂದರೆ ಯಾವುದೇ ಒಂದು ನ್ಯಾಯಾಲಯದಲ್ಲಿ ವೀಕ್ಷಕನಾಗಿ ಕೂತ್ಕೊಳ್ಬೋದು. ಓಕೆ, ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಜಾಯಿಂಟ್ ಸಿಟ್ಟಿಂಗ್ಗಳಲ್ಲಿ ಇವರು ಭಾಗವಹಿಸ್ಬೋದು ಮತ್ತು ಮಾತಾಡಬಹುದು. ಆ ಒಂದು ಅಧಿಕಾರ ಇವರಿಗೆ ಇದೆ. He has the right to speak, take part in the meeting of any committee of the parliament which is named member. ವೋಟ್ ಹಾಕದೆ ಪಾರ್ಲಿಮೆಂಟ್ ಕಮಿಟಿಗಳಂತ ಬರುತ್ತೆ, ಅಲ್ಲೂ ಕೂಡ ಅವ್ರು ಭಾಗವಹಿಸ್ಬೋದು. He enjoys the privilege of immunities are available
ಟು ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸದಸ್ಯಗಳು ಎಂ ಪಿಗಳಿಗೆ ಏನು ವ್ಯವಸ್ಥೆ ಸಿಗುತ್ತಲ್ಲ ಇವ್ರಿಗೂ ಕೂಡ ಒಂದು ವ್ಯವಸ್ಥೆ ಮತ್ತು ಹಕ್ಕುಗಳು ಸಿಗುತ್ತೆ. ಬಿಲೋ ಮೆನ್ಷನ್ ಆರ್ ಲಿಮಿಟೇಷನ್ಸ್ ಪ್ಲೇಸ್ಡ್ ಇನ್ ಅಟಾರ್ನಿ ಜನರಲ್. ಕೆಲವೊಂದು ಲಿಮಿಟೇಷನ್ಗಳಿವೆ, ಕೆಲವೊಂದು ಮಿತಿಗಳಿವೆ. ಅವೇನಂತ ನೋಡೋದಾದರೆ ಹಿ ಶುಡ್ ನಾಟ್ ಅಡ್ವೈಸ್ ಆರ್ ಹೋಲ್ಡ್ ಅ ಬ್ರೈಫ್ ಅಗೇನ್ಸ್ಟ್ ಗೌರ್ಮೆಂಟ್ ಇಂಡಿಯಾ. ಓಕೆ, ಸರ್ಕಾರದ ವಿರುದ್ಧ ಇವರು ಸಲಹೆ ಕೊಡೋ ಹಾಗಿಲ್ಲ, ಸರ್ಕಾರದ ಪರಾನೇ ಇರಬೇಕು ಇವರು. ಹಿ ಶುಡ್ ನಾಟ್ ಡಿಫೆಂಡ್ ಅಕ್ಯೂಸ್ಡ್ ಪರ್ಸನ್ ಇನ್ ಕ್ರಿಮಿನಲ್ ಕೇಸಸ್ ವಿದೌಟ್ ದ ಪರ್ಮಿಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಇವರು ಖಾಸಗಿ ವ್ಯವಹಾರ ಮಾಡ್ತಾ ಇರ್ತಾರಲ್ಲ, ಅಂತಹ ಸಂದರ್ಭಗಳಲ್ಲಿ ಕ್ರಿಮಿನಲ್ ಕೇಸ್ಗಳನ್ನ ಹಿಡಿದಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಕೇಸನ್ನು ಮಾಡಿದರೆ ಅವನ ಪರವಾಗಿ ಇವರು ವಾದ ಮಾಡ್ತಾ ಇದ್ದಾರೆ ಕೋರ್ಟ್ಗಳಲ್ಲಿ, ಆಗ ಸರ್ಕಾರದ ಪರ್ಮಿಷನ್ ತೊಗೊಂಡು ಹೋಗ್ಬೋದು. ಅಂದರೆ ಖಾಸಗಿ ಪ್ರಾಕ್ಟೀಸನ್ನು ಕೂಡ ಮಾಡ್ಬೋದು. ಹಿ ಶುಡ್ ನಾಟ್ ಅಕ್ಸೆಪ್ಟ್ ಅಪಾಯಿಂಟ್ಮೆಂಟ್ ಆಸ್ ಡೈರೆಕ್ಟರ್ ಇನ್ ಎನಿ ಕಂಪ್ನಿ ವಿದೌಟ್ ಪರ್ಮಿಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸರ್ಕಾರದ ಪರ್ಮಿಷನ್ ಇಲ್ಲದೆ ಯಾವುದೇ ಕಂಪನಿಯಲ್ಲಿ ನಿರ್ದೇಶಕ ಸ್ಥಾನವನ್ನು ಒಪ್ಕೊಳ್ಳೋ ಹಾಗಿಲ್ಲ. ಅನ್ಲೈಕ್ ಅಟಾರ್ನಿ ಜನರಲ್ ಆಫ್ ಯುನೈಟೆಡ್ ಸ್ಟೇಟ್ಸ್, ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಡಸ್ ನಾಟ್ ಹ್ಯಾವ್ ಎನಿ ಎಕ್ಸಿಕ್ಯೂಟಿವ್ ಅಥಾರಿಟಿ ಬಟ್ ಹಿ ಈಸ್ ದ ಪಾರ್ಟ್ ಆಫ್ ಇಂಡಿಯನ್ ಎಕ್ಸಿಕ್ಯೂಟಿವ್. ಇವ್ರಿಗೆ ಯಾವುದೇ ರೀತಿ ಎಕ್ಸಿಕ್ಯೂಟಿವ್ ಅಧಿಕಾರ ಇಲ್ಲ, ಆದರೂ ಕೂಡ ಇವರು ಕೇಂದ್ರ ಸರ್ಕಾರದ ಕಾರ್ಯಾಂಗದಲ್ಲಿ ಬರ್ತಾರೆ. ಕೇಂದ್ರ ಸರ್ಕಾರದ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದರೆ ಯಾರ್ಯಾರು ಬರ್ತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಅಟಾರ್ನಿ ಜನರಲ್ ಮತ್ತು ಪಾರ್ಲಿಮೆಂಟ್. ಮತ್ತು ಇವರು ಪ್ರಧಾನಮಂತ್ರಿ ಮತ್ತು ಯಾರು ಬರ್ತಾರೆ? ಮಂತ್ರಿಗಳು. ಇವರೆಲ್ಲರೂ ಕೂಡ ಬರ್ತಾರೆ ಎಕ್ಸಿಕ್ಯೂಟಿವ್ನಲ್ಲಿ, ನೆನ್ಪಿಟ್ಕೊಳ್ಳಿ ಆ ಪಾಯಿಂಟನ್ನು. ಹಾಗೆಯೇ ದೋಸ್ ಫಂಕ್ಷನ್ ಆರ್ ಪರ್ಫಾರ್ಮ್ಡ್ ಬೈ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಆಲ್ಸೋ ಹಿ ಈಸ್ ನಾಟ್ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಈಸ್ ನಾಟ್ ಡಿವೈಡ್ ಫ್ರಮ್ ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್. ಪ್ರೈವೇಟ್ ಆಗಿಯೂ ಕೂಡ ಇವರು ಪ್ರಾಕ್ಟೀಸ್ ಮಾಡ್ಬೋದು. ಇವರೇನು ಮಾಡ್ತಾರೆ? ಲಾ ಮಿನಿಸ್ಟರ್ ಏನು ಮಾಡ್ತಾರೆ? ಆ ಕೆಲಸಗಳನ್ನ ಕೂಡ ಮಾಡ್ಬೋದಾಗಿದೆ. ಹಿ ಈಸ್ ನಾಟ್ ಅ ಗೌರ್ಮೆಂಟ್ ಸರ್ವೆಂಟ್, ಸರ್ಕಾರದ ನೌಕರರ ಅಲ್ಲ. ಅಟಾರ್ನಿ ಜನರಲ್ ಸರ್ಕಾರದ ನೌಕರರಲ್ಲ, ಅವರು ಸಲಹೆಗಾರರು ಮಾತ್ರ. ಓಕೆ, ನಿಮಗೆ ಈ ಇನಿಷಿಯೇಟಿವ್ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಪ್ರತಿದಿನ ಇದನ್ನು ಫಾಲೋ ಮಾಡೋದ್ರಿಂದ ನೀವು ಒಳ್ಳೆಯ ಅಂಕಗಳನ್ನ ಪ್ರಿಲಿಮ್ಸ್ನಲ್ಲೂ ಮತ್ತು ಮೇನ್ಸ್ನಲ್ಲಿ ಗಳಿಸ್ಬೋದು. ಸರಿ, ನಮಸ್ಕಾರ, ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ.